ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯ ಪ್ರಚಾರದ ಭಾಗವಾಗಿ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ 5 ದಿವಸ 11 ಸಮಾವೇಶಗಳನ್ನು ಒಂದು 4-5 ರೋಡ್ ಶೋಗಳನ್ನು ಮಾಡ್ತಾ ಇದ್ದಾರೆ. ಅದರ ಪೈಕಿ ಕರ್ನಾಟಕದಲ್ಲಿ ಎರಡನೆಯದು ಇವತ್ತಾಯಿತು. ಮೊನ್ನೆ ಶನಿವಾರ ಕಲಬುರಗಿಯಲ್ಲಿ ಮೊದಲನೆಯದ್ದು, ಇವತ್ತು ಶಿವಮೊಗ್ಗದಲ್ಲಿ. ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸಮಾವೇಶ ನಡೆಯಿತು. ಶಿವಮೊಗ್ಗ ಏರ್ಪೋರ್ಟಿಗೆ ಬಂದಿಳಿದ್ರು. ತೆಲಂಗಾಣದಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದರು. ಅಲ್ಲಿಂದ ಬೈ ರೋಡ್ ಅಲ್ಲಮಪ್ರಭು ಮೈದಾನಕ್ಕೆ ಬಂದರು. ಮೈದಾನದಲ್ಲಿ ವೆನ್ಯೂ ಒಳಗಡೆನೆ ತೆರೆದ ವಾಹನದಲ್ಲಿ ನಿಂತ್ಕೊಂಡು ಈ ರೋಡ್ ಶೋ ರೀತಿಯಲ್ಲಿ ವೇದಿಕೆಗೆ ಬಂದರು. ಒಂದು ಕಡೆ BY ವಿಜಯೇಂದ್ರ, ಇನ್ನೊಂದು ಕಡೆ ಗಾಯತ್ರಿ ಸಿದ್ದೇಶ್ವರ್ ಇದ್ದರು. ಶಿವಮೊಗ್ಗದ ಅಭ್ಯರ್ಥಿ ಮತ್ತು ದಾವಣಗೆರೆ ಅಭ್ಯರ್ಥಿಯನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ತೆರೆದ ವಾಹನದಲ್ಲಿ ರೋಡ್ ಶೋ ರೀತಿಯಲ್ಲಿ ಬಂದರು. BY ರಾಘವೇಂದ್ರ, ಗಾಯತ್ರಿ ಸಿದ್ದೇಶ್ವರ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಬ್ರಿಜೇಶ್ ಚೌಟಾ ಮತ್ತು ಡಾಕ್ಟರ್ CN ಮಂಜುನಾಥ್ ಇವತ್ತು ವೇದಿಕೆಯ ಮೇಲಿದ್ದ ಅಭ್ಯರ್ಥಿಗಳಿವರು. ಇಷ್ಟು ಜನ ಅಭ್ಯರ್ಥಿಗಳ ವೇದಿಕೆಯ ಮೇಲಿದ್ದರು. ಈ ಅಭ್ಯರ್ಥಿಗಳು ಮೊದಲು ಪ್ರಧಾನಿಯವರಿಗೆ ಸನ್ಮಾನ ಮಾಡಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ BJPಯ ಶಾಲ್ ಹಾಕಿದ್ರೆ, BY ವಿಜಯೇಂದ್ರ ಶಾಲ್ ಹಾಕಿದ್ರು, ಒಬ್ಬರು ಮಾಲೆ ಹಾಕಿದ್ರು, ಇನ್ನೊಬ್ಬರು ಪೇಟ ತೊಡಸಿದ್ರು. ಅಂತಿಮವಾಗಿ ಪಕ್ಷದ ಮಹಿಳಾ ಪದಾಧಿಕಾರಿಗಳು ಬಂದು ಶ್ರೀಕೃಷ್ಣನ ವಿಗ್ರಹವೊಂದನ್ನು, ಕಟ್ಟಿಗೆಯಲ್ಲಿ ಕೆತ್ತಿದ ಶ್ರೀಕೃಷ್ಣನ ವಿಗ್ರಹವೊಂದನ್ನು ಉಡುಗೊರೆಯಾಗಿ ಕೊಟ್ಟರು. ವೇದಿಕೆಯ ಮೇಲೆ ಯಡಿಯೂರಪ್ಪನವರು, ಕೇಂದ್ರ ಸಚಿವ ನಾರಾಯಣಸ್ವಾಮಿ, CT ರವಿ, ಸುನೀಲ್ ಕುಮಾರ್, ಆರಗ ಜ್ಞಾನೇಂದ್ರ, ಶಾರದಾ ಪೂರ್ಯಾನ ಹಾಕಿದ್ರು, JDS ಶಾಸಕಿ, ಮೈತ್ರಿಯ ಭಾಗವಾಗಿ. ಮೋದಿ ಇವತ್ತು ಭಾಷಣ ಮಾಡಿದಾಗಲೆಲ್ಲ NDA ಅಭ್ಯರ್ಥಿಗಳನ್ನು ಗೆಲ್ಲಿಸಿ, NDA ಅಭ್ಯರ್ಥಿಗಳನ್ನು ಗೆಲ್ಲಿಸಿ, 28ಕ್ಕೆ 28 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಗೆಲ್ಲಬೇಕು ಅಂದರು. ಅಂದರೆ BJP ಅವರಿದ್ದಲ್ಲಿ BJP ಅವ್ರಿಗೆ ಓಟ್ ಹಾಕಿ, JDSನವರಿದ್ದಲ್ಲಿ JDSನವ್ರಿಗೆ ಓಟ್ ಹಾಕಿ ಅಂತ. ಭೈರತಿ ಬಸವರಾಜ್, DH ಶಂಕರಮೂರ್ತಿ, GM ಸಿದ್ದೇಶ್ವರ್, N ರವಿಕುಮಾರ್, ಗುರುರಾಜ್ ಗಂಟಿಹೊಳಿ, ಚನ್ನಬಸಪ್ಪ ವೇದಿಕೆಯ ಮೇಲಿದ್ದ ಪ್ರಮುಖರು. ರಾಜ್ಯ ಸರ್ಕಾರದ ವಿರುದ್ಧವೇ ವಾಗ್ದಾಳಿ ಇತ್ತು. INDIA ಮೈತ್ರಿಕೂಟ ಅವ್ರದ್ದು ನಿದ್ದೆ ಹಾರು ಹೋಗಿದೆ. ಇಂಡಿ ಘಟಬಂಧನ್ ಅಂತ ಕರೀತಾರೆ ಅವರು. INDIA ಅದರಲ್ಲಿ ಕೊನೆಯದಾಗಿ ಬರುವ A ಅಂದರೆ ಅಲಯನ್ಸ್. ನೀವು ಅಲಯನ್ಸ್ ಅನ್ನುವಾಗ ಇಂಡಿಯಾ ಅಲಯನ್ಸ್ ಅಂತ ಯಾಕಂತೀರಿ ಅಂತ. ಶಿವಮೊಗ್ಗದಲ್ಲಿ ಯಾರೂ ನಮ್ಮನ್ನು ಗುರುತಿಸ್ತಾ ಇರಲಿಲ್ಲ. ಯಡಿಯೂರಪ್ಪನವ್ರನ್ನ ಹೊಗಳುವಾಗ ನರೇಂದ್ರ ಮೋದಿ ಹೇಳಿ, ಶಿವಮೊಗ್ಗದಲ್ಲಿ ಯಾರೂ ಗುರುತಿಸ್ತಾ ಇರಲಿಲ್ಲ ನಮ್ಮನ್ನು. ಹೇಳಿಕೊಳ್ಳೋದಕ್ಕೆ ಮುನ್ಸಿಪಾಲ್ಟಿ ಸದಸ್ಯರು ಇರಲಿಲ್ಲ ನಮ್ಮ ಹತ್ರ. ಅಂಥ ಸಮಯದಲ್ಲಿ ಯಡಿಯೂರಪ್ಪನವರು ತಮ್ಮ ಯೌವನವನ್ನು ಪಕ್ಷದ ಸಂಘಟನೆಗಾಗಿ ಕಳೆದರು. ಯಡಿಯೂರಪ್ಪನವರ ತಪೋಭೂಮಿ ಇದು. ಈ ಕ್ಷೇತ್ರ ಮತ್ತು ಕರ್ನಾಟಕದ ಪ್ರತಿಯೊಂದು ಸೀಟ್ನಲ್ಲಿ ಮೋದಿಯ ಅಭಿವೃದ್ಧಿಯ ರಾಯಭಾರಿಗಳನ್ನು ಗೆಲ್ಲಿಸಿ ಕಳಿಸಿ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಕೇಳಿಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ. ಕೇಳಿಸ್ಕೊಳ್ಳಿ. शिवमोगा तो जनसंघ के जमाने में जब हमें कोई जानता नहीं था, कोई हमारा म्युनिसिपैलिटी का मेंबर नहीं होता था, ऐसे समय येदियुरप्पा जी ने अपनी पूरी जवानी यहां खपा दी थी. ये उनकी तपोभूमि रही है. इस क्षेत्र की, कर्नाटका की हर सीट से मोदी का डेवलपमेंट एम्बेसडर को हमें चुन करके दिल्ली भेजना है. आपको कर्नाटका की 28 की 28 सीटें BJP NDA को देने के लिए मैं आज आपको प्रार्थना करने आया हूं. 4 जून को 400 पार, 4 जून को 400 पार के मिशन में कर्नाटका की आप सभी मतदाताओं की
बहुत बड़ी भूमिका है और इसलिए आखिर करे 400 सीटें की बात क्यों कर रहे हैं हम? विकसित भारत के लिए 400 पार, विकसित भारत के लिए, विकसित कर्नाटका के लिए, विकसित कर्नाटका के लिए, गरीबी कम करने के लिए, गरीबी कम करने के लिए, आतंक पर प्रहार करने के लिए, भ्रष्टाचारियों पर कार्रवाई के लिए, किसानों की समृद्धि के लिए, युवाओं के नए अवसर देने के लिए ಈ ಬಾರಿ 400 ಮೀರಿ ಈ ಬಾರಿ ಶಿವಮೊಗ್ಗ ಈ ಬಾರಿ 400ರ ಮೇಲೆ ಅಂತ ಮೋದಿ ಹೇಳಕ್ಕೆ ಹೊರಟಿದ್ದು. ಈ ಕನ್ನಡವನ್ನು ಹಿಂದಿಲಿ ಬರೆದು ಕೊಟ್ಟಿರ್ತಾರೆ ನೋಡಿ, ಹಿಂದಿ ಫಾಂಟ್ನಲ್ಲಿ ಓದೋವಾಗ ಹೆಚ್ಚು ಕಡಿಮೆ ಆಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ. ಕಾಂಗ್ರೆಸ್ಸು ಅಂದರೆ ನ್ಯಾಷನಲ್ ಕಾಂಗ್ರೆಸ್ಸು ಕರ್ನಾಟಕವನ್ನು ATM ಮಾಡ್ಕೊಂಡಿದೆ. ಇಲ್ಲಿಂದ ದುಡ್ಡು ತಗೊಂಡು ಹೋಗ್ತಾರೆ. ಅದಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದಕ್ಕೂ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಅದನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಮೋದಿ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ. पिछले 10 वर्षों में देश ने बीजेपी का काम देखा है. बीजेपी की सबसे बड़ी प्राथमिकताएं हैं विकास, गरीब कल्याण और सामर्थ्यवान भारत. वहीं दूसरी ओर कांग्रेस है. कांग्रेस के पास विकास का एजेंडा नहीं, इसलिए वो तरह तरह के हथकंडे आजमाती है. कांग्रेस का पहला हथकंडा है झूठ बोलो, बड़े बड़े झूठ बोलो, बार बार झूठ बोलो, जहां जाओ वहां झूठ बोलो. कांग्रेस का दूसरा हथकंडा है अपने झूठ को ढकने के लिए नए झूठ बोलो. कांग्रेस का तीसरा हथकंडा है जब पकड़े जाओ तो अपनी करतूतों का ठीकरा दूसरों के सर पर फोड़ दो. हर चुनाव से पहले कांग्रेस के लोग बड़े बड़े झूठे वादे करने में एक्सपर्ट हो गए हैं. यहां कर्नाटका में भी कांग्रेस ने यही किया और अब सरकार बनने के बाद कांग्रेस फिर झूठ पर झूठ, झूठ पर झूठ, झूठ पर झूठ बोले जा रही है. कभी वो केंद्र को जिम्मेदार बता रही है, कभी मोदी पर आरोप लगा रही है, क्योंकि कांग्रेस की मंशा कभी लोगों की भलाई करने की नहीं होती. कांग्रेस का केवल एक ही इरादा होता है, लोगों को लूटना, अपनी जेब भरना. इसलिए कांग्रेस को जब से कर्नाटका में मौका मिला है तो इन्होंने कर्नाटका को अपना ATM बना दिया है. यहां इनकी लूट इतनी बढ़ गई है कि सरकार चलाने के लिए पैसे तक नहीं बचे. कोई यहां CM इन वेटिंग है, कोई यहां फ्यूचर CM एस्पिरेंट है, कोई यहां सुपर CM है, कोई यहां शैडो CM है
और इतने सारे सीएम के बीच एक दिल्ली के कलेक्शन मिनिस्टर भी है। कांग्रेस की इस करतूत का नुकसान कर्नाटका के लोगों को उठाना पड़ रहा है। ಇನ್ನು ರಾಹುಲ್ ಗಾಂಧಿ ನಿನ್ನೆ ತಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಆಡಿದ ಒಂದು ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಶಿವಮೊಗ್ಗದಲ್ಲಿ ಉತ್ತರ ಕೊಟ್ಟರು. ನನಗದು ಒಂದಕ್ಕೊಂದು ಸೆಂಟೆನ್ಸ್ ಕನೆಕ್ಟ್ ಆಗಲಿಲ್ಲ. ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ಒಂದ್ಸಲ ಕೇಳಿಸ್ಕೊಂಬಿಡಿ, ಆಮೇಲೆ ಅದರ ಬಗ್ಗೆ ಮಾತಾಡೋಣ. ಏನಂದ್ರು ಅದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. हिंदू धर्म में शक्ति शब्द होता है. हम शक्ति से लड़ रहे हैं, एक शक्ति से लड़ रहे हैं. अब सवाल उठता है वो शक्ति क्या है. जैसे किसी ने यहां कहा राजा की आत्मा ईवीएम में है. सही है, सही है, राजा की आत्मा ईवीएम में है, हिंदुस्तान की हर संस्था में है, ईडी में है, सीबीआई में है, इनकम टैक्स डिपार्टमेंट में है. मैं आपको बता रहा हूं ईवीएम के बिना नरेंद्र मोदी चुनाव नहीं जीत सकता है. इलेक्शन कमीशन से हमने कहा कि एक काम कीजिए, विपक्ष की पार्टी को ये मशीनें दिखा दीजिए, खोल के हमें दिखा दीजिए ये कैसे चलती हैं, हमारे एक्सपर्ट्स को दिखा दीजिए. इलेक्शन कमीशन नहीं दिखाता. फिर हमने कहा देखिए इसमें से कागज निकलता है, वोट मशीन में नहीं है, वोट कागज में है. ठीक है, आप मशीन चलाइए मगर कागज की भी गिनती कर दीजिए. इलेक्शन कमीशन कहता है नहीं, कागज की गिनती नहीं होगी. क्यों नहीं होगी, कैसे नहीं होगी? सिस्टम नहीं चाहता कि ईवीएम की गिनती हो जाए. क्यों? क्योंकि यह सिस्टम आपके धन को चोरी करने का सिस्टम है. हिंदू ಕರ್ಮಕಾಂಡ ಇದು. ಮುಂಚೆ ಎಲೆಕ್ಷನ್ ಸೋತ ಮೇಲೆ ಇ ವಿ ಎಮ್ ಮೇಲಿನ ಆರೋಪಗಳು ಬರ್ತಾ ಇದ್ವಿ. ಇನ್ನೂ ಎಲೆಕ್ಷನ್ನೇ ಆಗಿಲ್ಲ, ಆಗಲೇ ಇ ವಿ ಎಮ್ ಮೇಲೆ ಆರೋಪ. ನನ್ನೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ಕೆಲವೊಂದಷ್ಟು ಇಂಡಿಪೆಂಡೆಂಟ್ ಸಂಸ್ಥೆಗಳಿರ್ತವೆ, ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇರುವಂಥ ಸಂಸ್ಥೆಗಳು. ಜನರ ಅಂತಿಮ ನಂಬಿಕೆ ಅವುಗಳ ಮೇಲೆ ಇರುತ್ತೆ. ಅವುಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಈಗ ಯಾವುದೋ ಒಂದು ಜಡ್ಜ್ಮೆಂಟು ನಾವು ಅನ್ಕೊಂಡಂಗೆ ಬರಲಿಲ್ಲ ಅಂತ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ಬೈಯೋದಿದೆ ನೋಡಿ, ಅದು ಈಸಿ ಬೈಯೋದು. ಆದರೆ ನಮಗೆ ಅಂತಿಮ ಶ್ರೀರಕ್ಷೆ ಅನ್ನುವಂತೆ ಅಲ್ಲಿ ಮೇಲೊಂದು ಸುಪ್ರೀಂ ಕೋರ್ಟ್ ಇದೆ ಅನ್ನುವ ಜನರ ನಂಬಿಕೆ ಇರುತ್ತೆ ನೋಡಿ. ಆ ನಂಬಿಕೆನೇ ಕುಸಿದು ಬಿಟ್ರೆ ಹೆಂಗದು? ಹಾಗೆ ಎಲೆಕ್ಷನ್ ಕಮಿಷನ್ ಏನು ಹೇಳಿದ್ರು ಇವರು, ನಿಮ್ಮ ಇ ವಿ ಎಮ್ಗಳನ್ನು ನಮ್ಮ ಎಕ್ಸ್ಪರ್ಟ್ಗಳಿಗೆ ತೋರಿಸಿ ಅಂತ ಹೇಳ್ತಾ ಇದ್ದೀವಿ, ಎಲೆಕ್ಷನ್ ಕಮಿಷನ್ ತೋರಿಸ್ತಾ ಇಲ್ಲ. ಸತ್ಯನಾ ಅದು? ಎಲೆಕ್ಷನ್ ಕಮಿಷನ್ನು ಇ ವಿ ಎಮ್ಗಳನ್ನು ಹ್ಯಾಕ್ ಮಾಡಬಹುದು ಅಂತ ಆರೋಪ ಬಂದಂಥ ಸಂದರ್ಭದಲ್ಲಿ ಇ ವಿ ಎಮ್ಗಳನ್ನು ಬಹಿರಂಗವಾಗಿ ಇಟ್ಟು ಯಾರು ಬನ್ನಿ ತೋರಿಸ್ ಬನ್ನಿ, ಒಂದು ಸಲ ಹ್ಯಾಕ್ ಮಾಡಿ ತೋರಿಸ್ ಬನ್ನಿ ಅಂದರು. ಹೋಗ್ಬೇಕಾಗಿತ್ತಲ್ಲ ಎಕ್ಸ್ಪರ್ಟ್ಗಳು, ಕೊಡಿ ನಮಗೆ ಮಾಡಿ ತೋರಿಸ್ತೀವಿ ನಾವು ಹ್ಯಾಕು ಅಂತ. ಅಲ್ಲಿ ಹೋಗೋದಿಲ್ಲ. ಹ್ಯಾಕ್ ಮಾಡೋದಕ್ಕೆ ತಮ್ಮದೇ ಇ ವಿ ಎಮ್ಗಳನ್ನು ತಗೊಂಬರ್ತೀವಿ ಅಂತಾರೆ ಅವರು. ಇದು ಆಶ್ಚರ್ಯ ಇದೆ. ಆಮೇಲೆ ವಿ ವಿ ಪ್ಯಾಟ್, ಇ ವಿ ಎಮ್ನ ವಿಶ್ವಾಸಾರ್ಹತೆಗೆ ಡಬಲ್ ಚೆಕ್ ಮಾಡೋದಕ್ಕೆ ವಿ ವಿ ಪ್ಯಾಟ್ ಅನ್ನೋ ಸಿಸ್ಟಮ್ ಇದೆ. ವಿ ವಿ ಪ್ಯಾಟ್ ಅಂದ್ರೇನು? ಈಗ ನಾವು ಬಟನ್ ಒತ್ತೀವಲ್ಲ, ಪಕ್ಕದಲ್ಲಿರುವ ಯಂತ್ರದಲ್ಲಿ ನಾವು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದೀವಲ್ಲ ಅದು ಆ ಓಟ್ ಆ ಪಕ್ಷಕ್ಕೆ ಹೋಗಿದೆ ಅನ್ನೋದು ಪ್ರಿಂಟೌಟ್ ಬಂದು ತೋರಿಸುತ್ತೆ ನಮಗೆ. ನಾವು ನೋಡ್ಕೋಬೋದು ನಾವು ಹಾಕಿರೋ ಓಟ್ ಅದಕ್ಕೆ ಹೋಗಿದೆಯೋ ಇಲ್ವೋ. ನಾಳೆ ದಿವಸ ಕೌಂಟಿಂಗ್ನಲ್ಲಿ ಇ ವಿ ಎಮ್ನ ಕೌಂಟಿಂಗನ್ನು ಯಾವುದಾದರೂ ಪಕ್ಷದ ಏಜೆಂಟು ಪ್ರಶ್ನೆ ಮಾಡಿದ್ರೆ, ಇಲ್ಲ ಇದರಲ್ಲಿ ನಮ್ಮ ಪಕ್ಷಕ್ಕೆ ಜಾಸ್ತಿ ಓಟ್ ಬಂದಿತ್ತು, ಈ ಬೂತ್ನಲ್ಲಿ ನಮ್ಮ ಪಕ್ಷಕ್ಕೆ ಜಾಸ್ತಿ ಓಟ್ ಬಂದಿತ್ತು, ಇ ವಿ ಎಮ್ನಲ್ಲಿ ಕಡಿಮೆ ಬಂದಿದೆ ಅಂದರೆ ವಿ ವಿ ಪ್ಯಾಟ್ನ ಪ್ರಿಂಟೌಟ್ಗಳನ್ನು ಕೌಂಟ್ ಮಾಡ್ತಾರೆ. ಇ ವಿ ಎಮ್ನಲ್ಲಿ ಬಂದಂಥ ಮತಗಳಿಗೂ ಆ ಪ್ರಿಂಟೌಟು ಕರೆಕ್ಟಾಗಿರಬೇಕು. ಅಂದರೆ 100% ಅದು. ಇನ್ನೂ ತನಕ ಒಂದು ಮಿಸ್ಟೇಕ್ ಬಂದಿಲ್ಲ. ಆ್ಯಸ್ ಬೆಸ್ಟ್ ಆಫ್ ಮೈ ನಾಲೆಜ್ ಮಿಸ್ಟೇಕ್ ಬಂದಿಲ್ಲ. ಇವ್ರು ಹೇಳೋದು
ಎಲ್ಲ EVM ಜೊತೆಗೂ VVPAT ಇಡಿ ಅಂತ. ರ್ಯಾಂಡಮ್ ಆಗಿ VVPAT ಇಡ್ತಾರೆ. ರ್ಯಾಂಡಮ್ ಆಗಿ VVPAT ಇಡೋದು ಯಾವಾಗಲೂ. ಎಲ್ಲ EVM ಜೊತೆಗೆ VVPAT ಇಟ್ಟು ಅವುಗಳನ್ನು ಫಿಸಿಕಲಿ ನೀವು ಪ್ರಿಂಟೌಟನ್ನು ಲೆಕ್ಕ ಹಾಕೋದಾದರೆ EVM ಅವರು ಯಾಕೆ ಬೇಕು? EVMನ ಪರ್ಪಸ್ ಏನು? ಒಟ್ಟಾರೆ ಪರ್ಪಸ್ ಏನು? ಉದ್ದೇಶ ಏನು EVM ತಂದಿದ್ದು? ನೀವು ಫಿಸಿಕಲೇ ಆಗಿ ಪೇಪರ್ನೇ ಕೌಂಟ್ ಮಾಡಬೇಕು ಅನ್ನೋದಾದ್ರೆ EVM ಯಾಕೆ ಬಂತು? ಮತ್ತು ಯಾರು ತಂದರು EVM? ತಂದವರು ಯಾರು? 1977ರಲ್ಲಿ EVM ಮೂಲಕವೂ ಮತದಾನ ನಡೀಬಹುದು ಅಂತ ಎಲೆಕ್ಷನ್ ಕಮಿಷನ್ ಒಂದು ಪ್ರಪೋಸಲ್ ಕೊಡ್ತು. ಬರೀ ಪ್ರಿಂಟು ಅಂದರೆ ಮತಪತ್ರಗಳಲ್ಲಿ ಹಾಕ್ತಾ ಇದ್ದೀವಿ, EVM ಮೂಲಕವೂ ನಡೀಬಹುದು ಅಂತ ಎಲೆಕ್ಷನ್ ಕಮಿಷನರು 1972ರಲ್ಲಿ ಪ್ರಪೋಸಲ್ ಕೊಟ್ಟರು. 1982ರಲ್ಲಿ ಕೇರಳದ 50 ಬೂತ್ಗಳಲ್ಲಿ ಟ್ರಯಲ್ ಬೇಸ್ ಮೇಲೆ EVM ಮೂಲಕ ಮತದಾನ ಆಯಿತು. ಕೇರಳ ವಿಧಾನಸಭಾ ಎಲೆಕ್ಷನ್ನಲ್ಲಿ 1982. 1983ರಲ್ಲಿ 8 ರಾಜ್ಯಗಳ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಯಂತ್ರ ಬಳಕೆಯಾಯಿತು. 1983, 40 ವರ್ಷದ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ ನಾನು. 40 ವರ್ಷದ ಹಿಂದೆ ನಾವು ಹುಟ್ಟಿದ ವರ್ಷ ಆಗಿದ್ದು ದೊಡ್ಡ ಪ್ರಮಾಣದಲ್ಲಿ. ಮೊದಲನೆಯ ಸಲ EVM ಬಳಕೆ ಆದಾಗ ನಾವಿನ್ನೂ ಹುಟ್ಟಿರಲಿಲ್ಲ. 1983 8 ರಾಜ್ಯಗಳ 11 ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಂತ್ರ ಬಳಸಿದ್ರು. 1984ರಲ್ಲಿ ಸುಪ್ರೀಂ ಕೋರ್ಟ್ EVM ಬಳಕೆಗೆ ತಡೆಯಾಜ್ಞೆ ಕೊಡ್ತು. ಬಳಸಬೇಡಿ ಇವನ್ನ ಅಂತ ಹೇಳ್ತು. ಕಾರಣ ಏನು? ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟಿಗೆ ತಿದ್ದುಪಡಿ ತರಬೇಕು, ತಿದ್ದುಪಡಿ ತಂದ ನಂತರ EVM ಬರಬೇಕು ಅಂತ. 1988ರಲ್ಲಿ ಆ ಕಾಯ್ದೆಗೆ ತಿದ್ದುಪಡಿ ತರಲಾಯಿತು. EVM ಬಳಕೆಯಾಗಬೇಕು ಅಂತ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟಿಗೆ ತಿದ್ದುಪಡಿ ತರಲಾಯಿತು. ತಂದವರು ಯಾರು? ಶ್ರೀಮಾನ್ ರಾಹುಲ್ ಗಾಂಧಿಯವರ ಪೂಜ್ಯ ತಂದೆಯವರಾದ ರಾಜೀವ್ ಗಾಂಧಿಯವರು. ಅವ್ರ ಸರ್ಕಾರ ಇತ್ತವಾಗ ಈ ತಿದ್ದುಪಡಿ ತಂದಂಥ ಸಂದರ್ಭದಲ್ಲಿ. 2000ನೇ ಇಸ್ವಿ ಎಲ್ಲ ಚುನಾವಣೆಗಳಲ್ಲೂ EVM ಬಳಕೆ ಆರಂಭಗೊಂಡದ್ದು. 2018ರಲ್ಲಿ EVM ಅನ್ನು ತೆಗೆದುಹಾಕಿ ಮತ್ತೆ ಪೇಪರ್ ಬ್ಯಾಲೆಟ್ ಬರಬೇಕು, ಮತಪತ್ರಗಳ ಬರಬೇಕು ಅನ್ನುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡ್ತು 2018ರಲ್ಲಿ. ಇದು ಇತಿಹಾಸ. EVM ಒಂದು ಇತಿಹಾಸ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.